ಎಲ್ಲರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಅಲ್ಲಮರು ಪರಮ ಅನುಭವಿಗಳು. ಅವರ ಅಂತರಂಗ ಬಹಿರಂಗವೆಲ್ಲ ಬಯಲ ಭಾವದ ನುಡಿಗಳನ್ನು ಹೇಳುತ್ತಲೇ ದೇಶವನ್ನೆಲ್ಲ ಸಂಚರಿಸಿದರು. ಎಲ್ಲಿಯೂ ನಿಲ್ಲಲಿಲ್ಲ, ಯಾವುದಕ್ಕೂ ಅಂಟಿಕೊಳ್ಳಲಿಲ್ಲ. ಅವರ ಬಯಲಾನುಭವದ ನುಡಿಗಳನ್ನು ಕೇಳಿದವರ ಮನದ ತೆರೆಗಳೆಲ್ಲ ಅಡಗಿ ಪರಮಶಾಂತಿ ನೆಲೆಸಿತ್ತು. ಗುಹೇಶ್ವರನ ದರ್ಶನವಾಗಿತ್ತು. ಎಲ್ಲವೂ ಅಳಿದ ಬಳಿಕ, ಅಲ್ಲಗಳಿದ ಬಳಿಕ ಉಳಿಯುವುದು ಬಯಲೊಂದೇ ಅಲ್ಲವೇ? ಅದನ್ನೇ ಅಲ್ಲಮ ಎನ್ನುವರು. ಅಲ್ಲಮ ಪ್ರಭುದೇವರು ತಮ್ಮ ಅಂತಹ ಅಪರೂಪದ ಅನುಭವದ ವಚನಗಳನ್ನು ದೇಶದ ತುಂಬೆಲ್ಲ ಹರವಿದ್ರು. ಅಲ್ಲಮರ ಬಯಲು ನುಡಿಗಳ ಚಿಂತನ ಮಂಥನವು ಪರಮ ಶಾಂತಿದಾಯಕ ಯೋಗ ಜೀವನಕ್ಕೆ ಸಹಕಾರಿಯಾಗುವಂಥದ್ದು. ನಮ್ಮ ಮನದಲ್ಲಿ ಹೊಯ್ದಾಟ, ಸಂಶಯ, ಆಶೋತ್ತರ, ಕನಸು, ಏನೇನೋ ಭಾವನೆಗಳು ತೆರೆಯಾಡುತ್ತಿದ್ರೆ ಶಾಂತಿ ದೊರೆಯುವುದು ಹೇಗೆ? ದಿನವಿಡೀ ದುಡಿದು ದಣಿದು ಮನುಷ್ಯ ಮಲಗಿ ಎದ್ದಾಗ ಶಾಂತಿ. ಅದಕ್ಕೆಂದೇ ದೇವರು ಎಲ್ಲರಿಗೂ 8 ತಾಸಿನ ನಿದ್ರೆಯನ್ನು ಕರುಣಿಸಿರುತ್ತಾರೆ. ಒಮ್ಮೆ ಧಾರ್ಮಿಕ ವಯೋವೃದ್ಧರೊಬ್ಬರಿದ್ರು. ಅವರ ವಯಸ್ಸು ಸುಮಾರು 70 ವರ್ಷವಾಗಿರಬಹುದು. ರಾತ್ರಿ ಸಮಯ 12 ಗಂಟೆ ಆಗಿತ್ತು. ಆದರೂ ಅವರಿಗೆ ನಿದ್ರೆನೇ ಬರ್ತಾ ಇರಲಿಲ್ಲ. ಏನೋ ಚಿಂತೆಯಲ್ಲಿದ್ರು. ಆಗ ಭಕ್ತನ ಕ್ಷೇಮ ಸಮಾಚಾರ ತಿಳಿದುಕೊಳ್ಳಬೇಕೆಂದು ಭಗವಂತನೇ ಅಲ್ಲಿಗೆ ಬಂದು ಕೇಳಿದ್ರು, ಏಕೆ ಹಿರಿಯರೇ, ನೀವಿನ್ನೂ ಮಲಗಿಲ್ಲವೇ ಎಂದು. ಆಗ ಆ ಭಕ್ತರು ಭಗವಂತನ ಪಾದಕ್ಕೆ ಎರಗಿ ಎದ್ದು ಭಾವಾಪರವಶನಾಗಿ ಹೇಳಿದ್ರು, ದೇವರೇ, ಇಂದು ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರೂ ಅನ್ಯಾಯ, ಅಧರ್ಮ, ಅನೀತಿ, ಅರಾಜಕತೆಯೇ ಎದ್ದು ಕಾಣುತ್ತಿದೆ. ಹೀಗಿರುವಾಗ ನನಗೆ ನಿದ್ರೆ ಹೇಗೆ ಬರುತ್ತದೆ ಹೇಳಿ ಎಂದ್ರು. ಆಗ ದೇವರು ಹೇಳಿದ್ರು, ಈ ಪ್ರಪಂಚವನ್ನು ಮಾಡಿದವನು ನಾನು. ಅದನ್ನು ಸರಿಪಡಿಸುವುದು ನನ್ನ ಕೆಲಸ. ನೀವೇಕೆ ಚಿಂತೆ ಮಾಡ್ತಿದ್ದೀರಿ? ನಿಶ್ಚಿಂತೆಯಿಂದ ನಿದ್ರಿಸಿ ಎಂದು ದೇವರು ಹೇಳಿದ್ರು. ದೇವರ ಅಭಯವಾಣಿಯನ್ನು ಕೇಳಿದಂತಹ ವೃದ್ಧರು ಚಿಂತೆಯನ್ನೆಲ್ಲ ಬಿಟ್ಟು ಕಣ್ತುಂಬ ನಿದ್ರೆ ಮಾಡಿದ್ರು. ತೊಟ್ಟಿಲಲ್ಲಿ ಮಗು ಅಳುತ್ತಿದ್ರೆ ತಾಯಿ ಜೋಗುಳ ಹಾಡಿ ಮಲಗಿಸಿ ಬಿಡುತ್ತಾಳೆ. ಅದೇ ರೀತಿ ಮಗುವಿನಂತೆ ನಿಶ್ಚಿಂತೆಯಿಂದಿರಲು ಎಲ್ಲರೂ ಪ್ರಯತ್ನಿಸುವಂಥದ್ದು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.